ಈ ಧೂಮ ಅನ್ನೋ ವಿಷಯವನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಇನ್ನು ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯು ಕೂಡ ಭಾಗಿಯಾಗಿದ್ದಾರೆ. ರಾಮಕೃಷ್ಣ ಬೆಂಗಳೂರು ನಿವಾಸಿ. ಸರ್, ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್ ಪದ್ಮಾಕ್ಷಿ ಅವರಿದ್ದಾರೆ. ಸಾಕಷ್ಟು ಮಾತನಾಡ್ತಾ ಇದ್ವಿ, ಮುಂದಕ್ಕೆ ಮಾತನಾಡೋಣ. ಇನ್ನು ರಾಮಕೃಷ್ಣ ಅವರೇ, ತುಟಿ ಮಧ್ಯೆಯಲ್ಲೊಂದು ಸಿಗರೇಟ್ ಇಟ್ಟು ಹೊಗೆ ಬಿಡೋದ್ರಲ್ಲಿ ಸುಖನೇ ಬೇರೆ ಅಂತಾರೆ ಯುವ ಪಡೆ. ನಾವು ಈಗ ಈ ರಾಜ್ಯದ ಈ ದೇಶದ ಎಲ್ಲ ಭಾಗದಲ್ಲೂ ನೋಡ್ತಾ ಇರ್ಬೇಕಾದ್ರೆ ಈ ಸ್ಮಾರ್ಟ್ಫೋನ್ಗಳು ಬಂದಮೇಲೆ ಎಲ್ಲೂ ಇಲ್ಲದ ಮೋಜು ಮಸ್ತಿಯ ಏನು ಆಡಿಯೋ ವಿಡಿಯೋಗಳು ಬರ್ತಿದೆ. ಅದನ್ನು ಗಮನಿಸಿದಂಥ ಯುವಕರು, ಯುವತಿಯರು, ಹುಡುಗರು ಮತ್ತು ಈ ರಾಜ್ಯದ ಪ್ರತಿಷ್ಠಿತ ಒಳ್ಳೊಳ್ಳೆ ಕಾಲೇಜುಗಳು, ಒಳ್ಳೊಳ್ಳೆ ಈ ಒಂದು ಯಾರು ಒಳ್ಳೊಳ್ಳೆ ಕಾಲೇಜುಗಳು ನಡೆಸ್ತಾ ಇದ್ದಾರೆ ಅಂಥ ಕಡೆ ಜಾಸ್ತಿ ಮೋಜು ಮಸ್ತಿ ನಡೀತಾ ಇದೆ. ಅದೇ ರೀತಿ ಪಾಪ ಈಗ ಎಲ್ಲೋ ಸ್ಮಾರ್ಟ್ಫೋನ್ಗಳು ಸ್ವಲ್ಪ ಹಗ್ಗದ ರೀತಿಯಲ್ಲಿ ಸಿಗ್ತವೆ ಅಂತೇಳಿ ಅದನ್ನು ತೊಗೊಂಡು ಬಡವರು ಮಕ್ಕಳು ಕೂಡ ನಾವ್ಯಾಕೆ ಆಗಬಾರ್ದು ಅಂತೇಳಿ ಆ ಒಂದು ಮೋಜು ಮಸ್ತಿಗೆ ಒಳಗಾಗ್ತಾ ಇರೋದು ದುರದೃಷ್ಟಕರ. ಈ ಥರ ಒಂದು ವಾತಾವರಣನ ನಾವು ಹಿಂದೆಂದೂ ಕಾಣದಂಥ ಪರಿಸ್ಥಿತಿ ನಾವು ಯುವಜನತೆಯ ಮಕ್ಕಳಲ್ಲಿ ಕಾಣ್ತಾ ಇದ್ದೀವಿ. ಇದು ಈ ರೀತಿ ಆಗಬಾರ್ದು ಅಂತ ನನ್ನ ಭಾವನೆ ಮತ್ತು ರಾಜ್ಯದ ಎಲ್ಲ ತಂದೆ ತಾಯಿಗಳ ಭಾವನೆ ಇರುತ್ತೆ. ತಂದೆ ತಾಯಿಗಳನ್ನೂ ಕೂಡ ಅವರು ಮರೆಮಾಚಿ ನಾವೆಲ್ಲೋ ಓದ್ತೀವಿ, ಎಲ್ಲೋ ಇದು ಮಾಡ್ತೀವಿ ಅಂತೇಳಿ ಮಾಡ್ತಾ ಇರೋದು ತುಂಬ ಮುಂದಿನ ಪೀಳಿಗೆಗೆ ಮತ್ತು ಅವರು ಏನು ಮಾನವ ಕುಲದ ಮನುಷ್ಯತ್ವದ ಏನು ವೃದ್ಧಿ ಇದೆ ಆ ವೃದ್ಧಿನಲ್ಲಿ ಎಲ್ಲ ಈ ಥರ ನಿಕೋಟಿನ್ಗಳು ಅವು ಲೆಕ್ಕವಿಲ್ಲದಷ್ಟು, ಅದಕ್ಕೆ ಅದು ಲಿಮಿಟ್ ಇಲ್ಲದಷ್ಟು ಅದು ಪರಿಣಾಮಕಾರಿಯಾಗಿದ್ದು ಮುಂದಿನ ಮಕ್ಕಳು, ಯುವಕರು, ಶಿಶುಗಳಿಗೆಲ್ಲ ಇದನ್ನು ಬೀರ್ತಾ ಇದೆ. ಅದರಿಂದ ಇದು ಹಾನಿಕರವಾದಂಥದ್ದು. ನಮ್ಮ ದೇಶದ ಹಡಗುಗಳು ಬರೋಂಥದ್ದು ಅಥವಾ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ರವಾನೆ ಆಗ್ತಾ ಇರೋಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಯಾರು ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಆಗ್ತಾ ಇದೆ. ಸಮಾಜನ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅಂತಂದರೆ ನಾವೇನು ಅಧಿಕಾರಿಗಳಿಗೆ ಸಂಬಳ ಕೊಟ್ಟಿಕೊಂಡಿದ್ದೀವಿ, ನಮ್ಮ ತೆರಿಗೆ ದುಡ್ಡಿಂದ ಹಣ ಏನು ಕೊಡ್ತಾ ಇದ್ದೀವಿ, ಅವರೆಲ್ಲ ಎಚ್ಚೆತ್ಕೋಬೇಕು. ನೀವು ನಿಮ್ಮ ಜೋಬ್ ತುಂಬಿಸ್ಕೊಂಡು ನಿಮ್ಮ ಬಟ್ಟೆ ತುಂಬಿಸ್ಕೊಂಡು ಹೋಗೋದಲ್ಲ. ಅಧಿಕಾರಿಗಳಲ್ಲಿ ಕೆಲವು ಅಧಿಕಾರಿಗಳಲ್ಲಿ ಎಲ್ಲರೂ ಇಲ್ಲ, ತುಂಬ ಅಧಿಕಾರಿಗಳು ಕೂಡ ಮೊನ್ನೆ ನೋಡಿದ್ದೀರಾ ನೀವೇ, ನಮ್ಮ ಏರ್ಪೋರ್ಟ್ನಲ್ಲಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕೂಡ ಅವರ ಇದನ್ನ ಹೇಳಿದ್ರು. ಮತ್ತೆ ಆ ಪೊಲೀಸ್ ಇದನ್ನ ಬಳಸ್ಕೊಂಡು ಎಂಥ ಕೆಟ್ಟ ದುಷ್ಟಿನ ನಡೆಸ್ತಾ ಇದ್ರು. ಅದು ನಮ್ಮ ಕರ್ನಾಟಕದ ಪೊಲೀಸು ಇಷ್ಟೊಂದು ಜಾಗೃತಿಯಿಂದ ಕೆಲಸ ಮಾಡ್ತಾ ಇದ್ರು. ಇಡೀ ದೇಶದಲ್ಲಿ ಕೆಲಸ ಮಾಡಬೇಕು ಅದೇ ರೀತಿ. ಆವಾಗ ಈ ಒಂದು ಪರಿಣಾಮಕಾರಿಯಾದ ಒಂದು ಇದನ್ನು ತರಬಹುದು ಅಂತ ನನ್ನ ಭಾವನೆ ಇದೆ. ಎಸ್ ಸರ್. ಡಾಕ್ಟರ್ ಮೇಡಮ್, ಈಗ ಈ ಸಾಮಾನ್ಯವಾಗಿ ಧೂಮಪಾನಿಗಳ ಜೊತೆಯಲ್ಲಿ ಒಂದು ವಿತಂಡವಾದ ಇದೆ ಮೇಡಮ್. ಅದನ್ನು ಅವ್ರು ಸಮರ್ಥನೆ ಮಾಡ್ಕೋತಾರೆ. ಅಲ್ಲ ಕಣಯ್ಯ, ನಿನ್ ತುಟಿ ಕಪ್ಪಾಗುತ್ತೆ ಅದನ್ನ ಬಿಟ್ಬಿಡು, ಇಲ್ಲ ನಾನು ಆ ಸ್ಯಾಕ್ರಿಫೈಸ್ ಅನ್ನು ತಡ್ಕೋತೀನಿ ಅಂತಾನೆ. ಯಾಕೆ ಅಂತ ಕೇಳಿದ್ರೆ ನೀವು ಆಗ್ಲೇ ಅದರ ವಿವರಣೆ ಕೊಡ್ತಾ ಇದ್ರಿ. ನನ್ನ ಒತ್ತಡಕ್ಕೆ ತಾತ್ಕಾಲಿಕವಾದ ರಿಲೀಫ್ ಸಿಗುತ್ತೆ. ಆ ಅನುಭವ ಯಾಕೆ ಆಗೋದು ಮೇಡಮ್ ಅವನಿಗೆ? ತುಂಬಾ ಸ್ಟ್ರೆಸ್ಸಲ್ಲಿ ಇರೋರು, ಆಮೇಲೆ ಕೆಲವರು ನೋ ಅನ್ನಕ್ಕೆ ಬರ್ದಿರೋರು, ಅಂದರೆ ವೀಕ್ ಆಗಿ ಒಬ್ರು ಹೇಳಿದ್ರೆ ಅವ್ರಿಗೆ ವಾಪಸ್ ಇಲ್ಲಪ್ಪ ನಾನು ಇದನ್ನ ಮಾಡೋಕ್ಕಾಗಲ್ಲ ಅನ್ನೋ ಥರದಲ್ಲಿರುವಂಥ ವ್ಯಕ್ತಿಗಳು. ಆಮೇಲೆ ಮನೆಯಲ್ಲಿ ಒಂಟಿ ಆಗಿರೋರು, ಅವ್ರಿಗೆ ಕೆಲವರು ಹೇಳೋದು ನನಗೆ ನನ್ನ ಸ್ನೇಹಿತ, ಮನೆಯ ಮಂದಿ, ನನಗೊಂದು ಫ್ಯಾಮಿಲಿ ಇದ್ದಂಗೆ ನನ್ನ ಸಿಗರೇಟು ಅಂತ ಹೇಳಿ ನನಗೆ ಒಬ್ಬರು ನನ್ನ ಪೇಷಂಟ್ ಹೇಳಿದ್ದಾರೆ. ಸೊ ಹಾಗಾಗಿ ಈ ಥರ ಎಲ್ಲ ಇದ್ದಾಗ ಒಂದು ಪರಿಸ್ಥಿತಿಯಲ್ಲಿ ನನಗದ್ರ ಖುಷಿ ಸಿಗ್ತಾ ಇದೆ. ನಾನು ಚೆನ್ನಾಗಿದ್ದೀನಿ. ಅಂದರೆ ದೇಹದಲ್ಲಿ ಆಗ್ತಿರೋ ಸಮಸ್ಯೆ ಅವ್ರಿಗೆ ಅರ್ಥ ಆಗ್ತಿಲ್ಲ, ಮಾನಸಿಕವಾಗಿ ಅವ್ರು ಆಗ್ತಿರೋ ಸಮಸ್ಯೆಗಳು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಆ ಒಂದು ಟೆಂಪ್ರರಿ ಗ್ರಾಟಿಫಿಕೇಷನ್, ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂತ ಏನು ಕರಿತೀವಿ, ಅವ್ರು ಅದನ್ನಷ್ಟೇ ನೋಡೋದು. ನನಗೆ ತುಂಬ ಸಮಸ್ಯೆ ಇತ್ತು, ನನಗೆ ಕೆಲಸದಲ್ಲಿ ಸಖತ್ ಸಮಸ್ಯೆ ಇತ್ತು, ಮನೇಲಿ ತುಂಬ ಹಿಂಸೆ ಆಗ್ತಿತ್ತು, ಓದೋದ್ರಲ್ಲಿ ಸಮಸ್ಯೆ ಆಗ್ತಿತ್ತು, ನನಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಥರ ನಾನು ಸಿಗರೆಟ್ ಸೇವನೆ ಮಾಡಿದಾಗ ನನಗೆ ರಿಲೀಫ್ ಆಯಿತು. ಈಗ ಇನ್ನೊಂದು ಸಮಸ್ಯೆ ಏನು ಅಂದರೆ ನಿಂತದ್ದು ಹೊಗೆ ಇಲ್ಲದ ಸಿಗರೇಟ್ಗಳು ಸಹ ಬಂದಿದ್ವಿ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳೋದು ನಾವು ಏನು ಹೊಗೆ ಇಲ್ವಲ್ಲ, ಅದು ನಮಗೇನು ಪ್ರಾಬ್ಲಮ್ ಮಾಡಲ್ಲ. ಅದರ ಸಮಸ್ಯೆಗಳು ಜನ ಅರ್ಥ ಮಾಡ್ಕೋತಿಲ್ಲ, ಯುವ ಜನತೆ. ಮೊನ್ನೆ ಒಂದು ಪೇಷಂಟ್ ಬಂದಿರೋ ನಮಗೆ, ಅಲ್ಲಿ ಒಂದು ಹುಡುಗಿ ಈಗ ಕಾಲೇಜ್ ಸೇರಿದ್ದಾರೆ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ, ನನ್ನ ಬಾಯ್ ಫ್ರೆಂಡ್ ಮಾಡ್ತಾ ಇದ್ದ, ನಾನೇನಾದರೂ ಅದನ್ನು ಮಾಡಲಿಲ್ಲ ಅಂದರೆ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ದ. ಆ ಒಂದು ಭಯಕ್ಕೆ ನಾನು ಸಹ ಅದನ್ನು ಶುರು ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಈ ಥರದ ಒಂದು ವಲ್ನರಬಲ್ ಇರೋವಂಥ ವ್ಯಕ್ತಿಗಳು ಸ್ಟ್ರೆಸ್ಸಿಗೆ ಇದೊಂದು ಥೆರಪಿ, ಇದೊಂದು ಟ್ರೀಟ್ಮೆಂಟ್ ಅನ್ನೋ ಥರದ ರಾಂಗ್ ನಂಬಿಕೆ ಇರುವಂಥ ವ್ಯಕ್ತಿಗಳು ಈ ಥರ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಮುಂಚೆ ಹದಿಹರೆಯದಲ್ಲೆಲ್ಲ ಚೆನ್ನಾಗೇ ಇರ್ತಾರೆ, ಒಂದು 45-50 ವರ್ಷ ಆದಮೇಲೆ ಶುರು ಮಾಡಿರ್ತಾರೆ. ಸೊ ನಾವು ಈ ಬರೀ ಯಂಗ್ಸ್ಟರ್ಸೇ ಅಂತ ಹೇಳೋಕ್ಕಾಗಲ್ಲ. ಈ ಅಡಿಕ್ಷನ್ಗೆ ಒಂದ್ಸತಿ ಬಂದರೆ ಯಾರಿಗೆ ಬೇಕಾದ್ರೂ ಅದು ಬರ್ಬೋದು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇದೊಂಥರ ಕ್ಯೂರಿಯಾಸಿಟಿ, ನಾನು ಟ್ರೆಂಡಿಂಗಲ್ಲಿರಬೇಕು, ಇದು ಬೇರೆ ಹೊಸ ಪದ, ನಾನು ಇದನ್ನು ಮಾಡಲಿಲ್ಲ ಅಂದರೆ ನಾನು ಟ್ರೆಂಡಿಂಗಲ್ಲಿ ಇಲ್ಲ, ಅದಕ್ಕೋಸ್ಕರ ಶುರು ಮಾಡಿದೆ ಅಂತ ಕೇಳಿರೋರು ಇದ್ದಾರೆ.
ಈಗ ಟ್ರೆಂಡ್ಗೆ ಹೋಗಿ ಅವರ ಲಿವರ್ ಕಿಡ್ನಿ ಎಲ್ಲ ಡ್ಯಾಮೇಜ್ ಮಾಡ್ಕೋತಿರೋದು, ಲಂಗ್ಸ್ ಎಲ್ಲ ಡ್ಯಾಮೇಜ್ ಮಾಡ್ಕೋತಾ ಇರೋದು ಮಕ್ಕಳು ಅರ್ಥ ಮಾಡ್ಕೋಬೇಕು. ಇದು ಬರೀ ಒಂದು ಸಿಸ್ಟಮ್ ಸಮಸ್ಯೆ. ಸಿಸ್ಟಮ್ ಅಂದರೆ ಇಂಡಿವಿಜುವಲ್ ವ್ಯಕ್ತಿಯ ಸಿಸ್ಟಮ್, ಒಳಗಡೆ ಸಿಸ್ಟಮು ಕೆಡುತ್ತೆ, ಆಮೇಲೆ ವ್ಯಕ್ತಿಯ ಹೊರಗಡೆಯ ಸಿಸ್ಟಮ್ ಅಂದರೆ ಸಮಾಜನೂ ಕೆಡುತ್ತೆ ಈ ಥರದಿಂದ ಅನ್ನೋದನ್ನು ನಮ್ಮ ಯುವ ಜನತೆ ಎಲ್ಲರೂ ಯಾರ್ಯಾರು ಈ ಥರದ ಒಂದು ಅಡಿಕ್ಷನ್ಗೆ ಒಳಗಾಗಿದ್ರು ಅರ್ಥ ಮಾಡ್ಕೋಬೇಕು. ಅವ್ರ ಮಜಾ ಕಿಕ್ಕು ಅವ್ರು ಹೇಳ್ತಾರಲ್ಲ, ಏನು ಪಫ್ ಹೊಡಿತಿದ್ರೆ ಫುಲ್ಲು ನನಗೇನೋ ತೇಲ್ತಾ ಇದೀನಿ ಅನ್ನೋ ಭಾವನೆ ಬರುತ್ತೆ ಅಂತ ಹೇಳ. ಅದು ಆ ಪರ್ಟಿಕ್ಯುಲರ್ ಮೊಮೆಂಟಿಗೆ ಅಷ್ಟೇ, ಜಸ್ಟ್ ಮೊಮೆಂಟರಿ ಪ್ರೋಸೆಸ್. ನಿಮ್ಮ ಸ್ಟ್ರೆಸ್ ಕಡಿಮೆ ಆಗ್ತಿಲ್ಲ, ನಿಮ್ಮ ದೇಹದ ಮೇಲೆ ನೆಗೆಟಿವ್ ಸ್ಟ್ರೆಸ್ಸು ಜಾಸ್ತಿ ಆಗ್ತದೆ. ಇನ್ಫ್ಯಾಕ್ಟ್ ಸ್ಟ್ರೆಸ್ಸೇ ನೆಗೆಟಿವು, ಇನ್ನೂ ಜಾಸ್ತಿ ಸ್ಟ್ರೆಸ್ಸು ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಅರ್ಥನೇ ಆಗಲ್ಲ. ತುಂಬ ದಿನಗಳು ವರ್ಷಾನುಗಟ್ಟಲೆ ಆದಮೇಲೆ ಸ್ವಲ್ಪ ಬುದ್ಧಿ ಬಂದು ಅವ್ರಿಗೆ ಅರ್ಥ ಆದಮೇಲೆ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಆವಾಗ ಅವ್ರು ಸರಿ ಮಾಡೋಕ್ಕೆ ಹೋಗ್ತಾರೆ, ಬಿಡಕ್ಕೆ ಹೋಗ್ತಾರೆ. ತುಂಬ ವಿಡ್ರಾಲಲ್ಲಿ ನೋವು ಅನ್ಭವಿಸ್ತಾ ಇರ್ತಾರೆ, ಆಚೆ ಬರೋಕ್ಕಾಗಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಅದಿಲ್ಲ ನನಗೆ ಬದುಕೋಕ್ಕೆ ಆಗಲ್ಲ, ಇದಕ್ಕಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿ. ಅದೊಂಥರ ಬಾಟಮ್ಲೆಸ್ ವೆಲ್ ಇದ್ದಂಗೆ, ನೆಲ ಕಾಣದೇ ಇರುವಂಥ ಬಾವಿ. ಒಂದ್ಸತಿ ಬಿದ್ದ ಮೇಲೆ ಅವರು ಬೀಳ್ತಾರೆ ಇರ್ತಾರೆ ಪಾತಾಳವರೆಗೂ. ಅದು ದರ್ ಇಸ್ ನೋ ಬಾಟಮ್ ಎಟ್ ಆಲ್. ಅವ್ರ ಸಮಸ್ಯೆ ಆಗೋದಂತೂ ಗ್ಯಾರಂಟಿ. ಅವ್ರು ಬರೀ ಇಂಡಿವಿಜುವಲ್ ಸಮಸ್ಯೆ ಮಾಡ್ಕೊಳ್ಳಲ್ಲ, ಮನೆ ಮಂದಿಗೆ ಸಮಸ್ಯೆ. ಮನೆ ಮಂದಿ ಪ್ಯಾಸಿವ್ ಸ್ಮೋಕರ್ಸ್ ಆಗ್ತಾರೆ. ಆಮೇಲೆ ಕೆಲವರೆಲ್ಲ ರಸ್ತೆ ಮಧ್ಯನೂ ಸಿಗರೇಟ್ ಸಿತ್ಕೊಂಡು ಹೋಗ್ತಿರ್ತಾರೆ, ಗಾಡಿಗಳನ್ನು ಸರಿಯಾಗಿ ಓಡದೆ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರ್ತವೆ. ಒಂದೊಂದ್ಸತಿ ಮಕ್ಕಳಿಗೆ ದುಡ್ಡು ಸಿಗಲಿಲ್ಲ ಅಂತಂದರೆ ಮನೇಲಿ ಸುಳ್ಳು ಹೇಳಿ ತಪ್ಪುಗಳನ್ನು ಮಾಡೋದು, ಇದು ಸಹ ಆಗ್ತದೆ. ಈ ಸೊಸೈಟಿಯಲ್ಲೂ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರ್ತವೆ. ಎಸ್, ಥ್ಯಾಂಕ್ ಯು. ಅದ್ರ ಜೊತೆಗೆ ಆ ಧೂಮಪಾನಿಗಳ ಭಾಷೆಯನ್ನು ಯಥಾವತ್ತಾಗಿ ಹೇಳ್ತಾ ಇದ್ರಿ ತಾವು ಸೊಗಸಾಗಿ, ಈ ಪಫು ಹೆಂಗ್ ಮಜಾ ಕೊಡುತ್ತೆ ಅಂತ ಹೇಳಿ. ಎಸ್, ಇನ್ನು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿ ಕೂಡ ಭಾಗಿಯಾಗಿದ್ದಾರೆ, ಸಂಗೀತ ಹೊಳ್ಳ, ಮಾಡೆಲ್ ಕೂಡ ಹೌದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.